ನಮಸ್ತೆ ವೀಕ್ಷಕರೇ, ಅಶ್ವವೇಗ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತಪಟ್ಟವರ ಸಂಖ್ಯೆ 30ಕ್ಕೆ ಏರಿಕೆಯಾಗಿದೆ. ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯುಪಿ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಇದೀಗ 30ಕ್ಕೆ ಏರಿಕೆಯಾಗಿದೆ. 60 ಮಂದಿಗೆ ಗಾಯ ಆಗಿದೆ. ಪ್ರಯಾಗ್ರಾಜ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ಪರಿಹಾರವನ್ನ ಘೋಷಿಸಿದ್ದಾರೆ ಸಿಎಂ. ದುರಂತದ ಅಸಲಿ ಸತ್ಯವನ್ನ ತಿಳಿಯಲು ನ್ಯಾಯಾಂಗ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ನಿವೃತ್ತ ಜಡ್ಜ್ ಸೇರಿ 3 ಸದಸ್ಯರನ್ನೊಳಗೊಂಡ ಸಮಿತಿಯನ್ನ ರಚನೆ ಮಾಡಲಾಗ್ತಾ ಇದೆ. ಪೊಲೀಸರಿಂದಲೂ ಕೂಡ ಪ್ರತ್ಯೇಕ ತನಿಖೆಗೆ ಸೂಚಿಸಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್. ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಯುಪಿ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಇದೀಗ 30ಕ್ಕೆ ಏರಿಕೆಯಾಗಿದೆ. ಉತ್ತರ ಪ್ರದೇಶ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಐತಿಹಾಸಿಕ ಕುಂಭಮೇಳದಲ್ಲಿ ನಿನ್ನೆ ಒಂದು ದುರ್ಘಟನೆ ಸಂಭವಿಸಿತ್ತು. ಪವಿತ್ರ ಮೌನಿ ಅಮಾವಾಸ್ಯೆ ದಿನ ಪುಣ್ಯ ಸ್ನಾನಕ್ಕಾಗಿ ನೆರೆದಂಥ ಕೋಟ್ಯಾಂತರ ಜನರ ಪೈಕಿ ಲಕ್ಷಾಂತರ ಜನರು ಏಕಾಏಕಿ ನದಿಯತ್ತ ನುಗ್ಗಿದ ಪರಿಣಾಮ ಕಾಲ್ತುಳಿತ ನಿನ್ನೆ ಸಂಭವಿಸಿತ್ತು. ಇನ್ನು ಈ ದುರ್ಘಟನೆಯಲ್ಲಿ ಇದೀಗ ಕರ್ನಾಟಕದ ಬೆಳಗಾವಿಯ 4 ಸೇರಿದಂತೆ ಒಟ್ಟು 30 ಜನರು ಈಗಾಗಲೇ ಸಾವನ್ನಪ್ಪಿದ್ದು 60 ಜನರು ಗಾಯಗೊಂಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಘಟನೆ ಕುರಿತು ರಾಷ್ಟ್ರಪತಿ ಪ್ರಧಾನಿಯಾಗಿರುವಂತಹ ಸಾಕಷ್ಟು ಗಣ್ಯರು ಈಗಾಗಲೇ ಕಂಬನಿಯನ್ನ ಮಿಡಿದಿದ್ದಾರೆ. ಮೃತರ ಕುಟುಂಬಗಳಿಗೆ ಸಂತಾಪವನ್ನ ಕೂಡ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಘಟನೆಗೆ ಕಾರಣವಾದ ಅಂಶಗಳ ಬಗ್ಗೆ ತನಿಖೆಗೆ ಉತ್ತರ ಪ್ರದೇಶ ಸರ್ಕಾರ ನ್ಯಾಯಾಂಗ ತನಿಖೆಗೆ ಈಗಾಗಲೇ ಆದೇಶವನ್ನ ಕೂಡ ನೀಡಿದೆ. ಜೊತೆಗೆ ಮೃತರ ಕುಟುಂಬಗಳಿಗೆ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನ ಈಗಾಗಲೇ ಪ್ರಕಟವನ್ನ ಕೂಡ ಮಾಡಲಾಗಿದೆ. ಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೆ ಕಾರಣಗಳೇನು ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಒಂದು, ತ್ರಿವೇಣಿ ಸಂಗಮದಲ್ಲಿ ಸ್ನಾನಕ್ಕೆ ಮುಗಿಬಿದ್ದಿದ್ದರಿಂದ ದುರಂತ ಸಂಭವಿಸಿದೆ. ಇನ್ನು ಎರಡನೇದು ನೋಡೋದಾದ್ರೆ ಅಮೃತ ಸ್ನಾನದ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ಸೇತುವೆಯನ್ನ ಬಂದ್ ಮಾಡಲಾಗಿತ್ತು. ಇನ್ನು ಮೂರನೇದು, ಸಂಗಮದ ಸನಿಹದ ಬ್ಯಾರಿಕೇಡ್ಗಳಲ್ಲಿ ಕೆಲವರು ಸಿಲುಕಿದ್ರು. ಇನ್ನು ನಾಲ್ಕನೇದು, ತ್ರಿವೇಣಿ ಸಂಗಮದಲ್ಲಿ ಪ್ರತ್ಯೇಕ ಪ್ರವೇಶ ಇರಲಿಲ್ಲ, ನಿರ್ಗಮನ ಇರಲಿಲ್ಲ. ಭಕ್ತರು ಬಂದ ದಾರಿಯಲ್ಲೇ ಹಿಂದಿರುಗುವ ಅನಿವಾರ್ಯತೆ ಇತ್ತು. ಆದ್ರಿಂದ ಇದೀಗ ಈ ರೀತಿಯಾಗಿದೆ. ಈ ವೇಳೆ ನೂಕುನುಗ್ಗಲು ಉಂಟಾಗಿ ಬ್ಯಾರಿಕೇಡ್ ಕೂಡ ಧ್ವಂಸ ಆಗಿದೆ. ಬ್ಯಾರಿಕೇಡ್ನಿಂದ ಹೊರಬಂದ ಜನ ಮಲಗಿದ್ದವರ ಮೇಲೆ ಬಿದ್ದಿದ್ದಾರೆ. ಆಗ ಈ ರೀತಿ ಸಂಭವಿಸಿದೆ. ಒಬ್ಬರ ಮೇಲೆ ಒಬ್ಬರು ಬಿದ್ದಿದ್ರಿಂದ ಉಸಿರು ಕಟ್ಟಿ ಸಾವನ್ನಪ್ಪಿದ್ದಾರೆ ಜನರು. ಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೆ ಕಾರಣಗಳೇನು ಅಂತ ನೋಡೋದಾದ್ರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನಕ್ಕೆ ಮುಗಿಬಿದ್ದಿದ್ದರಿಂದ ಈ ರೀತಿಯಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಮೌನಿ ಅಮಾವಾಸ್ಯೆಯು ಬ್ರಹ್ಮ ಮುಹೂರ್ತದಲ್ಲಿ ಪುಣ್ಯ ಸ್ನಾನಕ್ಕಾಗಿ ನಿನ್ನೆ ಕೋಟ್ಯಾಂತರ ಮಂದಿ ಅಲ್ಲಿಗೆ ಆಗಮಿಸಿದ್ರು, ನಿರೀಕ್ಷೆಯನ್ನ ಕೂಡ ಹೊಂದಿದ್ರು. ಆದ್ರಿಂದ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿತ್ತು. ಆದರೂ ಕೂಡ ಈ ರೀತಿ ಸಂಭವಿಸಿದೆ. ಇನ್ನು ತ್ರಿವೇಣಿ ಸಂಗಮದಲ್ಲಿ ಪ್ರತ್ಯೇಕ ಪ್ರವೇಶ ಇರಲಿಲ್ಲ, ನಿರ್ಗಮನ ಇರಲಿಲ್ಲ. ಭಕ್ತರು ಬಂದ ದಾರಿಯಲ್ಲೇ ಹಿಂದಿರುಗುವಂತಹ ಅನಿವಾರ್ಯತೆ ಇತ್ತು. ಆದ್ರಿಂದ ಈ ರೀತಿ ಸಂಭವಿಸಿದೆ ಎನ್ನಲಾಗ್ತಾ ಇದೆ. ಈ ವೇಳೆ ನೂಕು ನುಗ್ಗಲು ಉಂಟಾಗಿ ಬ್ಯಾರಿಕೇಡ್ ಅನ್ನ ಕೂಡ ಧ್ವಂಸ ಮಾಡಲಾಗಿದೆ. ಬ್ಯಾರಿಕೇಡ್ನಿಂದ ಹೊರಬಂದ ಜನ ಮಲಗಿದ್ದವರ ಮೇಲೆ ಬಿದ್ದಿದ್ದಾರೆ. ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಭಕ್ತರು ಸಾವನ್ನಪ್ಪಿದ್ದಾರೆ. 4 ಮೃತದೇಹಗಳನ್ನ ಏರ್ ಲಿಫ್ಟ್ ಮಾಡಲು ಈಗಾಗಲೇ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಪ್ರಯಾಗ್ರಾಜ್ನಿಂದ ದೆಹಲಿಗೆ ಆಂಬ್ಯುಲೆನ್ಸ್ನಲ್ಲಿ ಶಿಫ್ಟ್ ಮಾಡಲಾಗ್ತಾ ಇದೆ. ದೆಹಲಿಯಿಂದ ಮಧ್ಯಾಹ್ನ ವೇಳೆಗೆ ಬೆಳಗಾವಿಗೆ ಏರ್ ಲಿಫ್ಟ್ ಮೂಲಕ ಶಿಫ್ಟ್ ಮಾಡಲಾಗುತ್ತೆ. ವಡಗಾವಿಯ ಜ್ಯೋತಿ, ಹತ್ತಾರ್ವಾಡ್, ಮೇಘ, ಮಹಾದೇವಿ ಸಾವನ್ನಪ್ಪಿದ್ದಾರೆ. ಶೆಟ್ಟಿಗಲ್ಲಿಯ ಅರುಣ್ ಕೋಪಡ್ ಮೃತದೇಹಗಳನ್ನು ಇದೀಗ ಶಿಫ್ಟ್ ಮಾಡಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪ್ರಯಾಗ್ರಾಜ್ನ ಒಂದು ಸುದ್ದಿ ನಮ್ಮ ಗಮನಕ್ಕೆ ಬಂತು. ಬೆಳಗಾವಿ ಜಿಲ್ಲೆಗೆ ಸೇರುವಂತಹ ಒಂದು 30 ಜನದ ತಂಡ ಪ್ರಯಾಗ್ರಾಜ್ ಹೋಗಿ ಅಲ್ಲಿ ಒಬ್ಬರಿಗೊಬ್ಬರು ಸಿಗ್ತಾ ಇಲ್ಲ, ಸ್ವಲ್ಪ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ನಮಗೆ ಸುದ್ದಿ ಬಂತು. ನಾವು ವಿಚಾರಣೆಯನ್ನು ನಡೆಸ್ತಾ ಇದ್ದೀವಿ. ಈ ಒಂದು ಇಶ್ಯೂ ಆಗಿ ಒಂದು 6-7 ತಾಸು ಆಗ್ತಾ ಇದೆ. ಅಲ್ಲಿ ಸ್ವಲ್ಪ ಜನಸಂಖ್ಯೆ ಪ್ರಯಾಗ್ರಾಜಲ್ಲಿ ಜಾಸ್ತಿ ಆಗಿದೆ. ಇವತ್ತು ಅಮಾವಾಸ್ಯ ದಿನದ ಏನು ಸ್ನಾನ ಮಾಡ್ತೀವಿ ಅದಕ್ಕೆ ಸರಿಸುಮಾರು ಒಂದು 6 ಕೋಟಿಯಿಂದ 8 ಕೋಟಿ ಜನ ಸೇರೋ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಅದರಿಂದ
ಯಾವುದೇ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಾವು ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದೀವಿ, ಟ್ರಾವೆಲ್ ಏಜೆಂಟ್ ಜೊತೆನೂ ಸಂಪರ್ಕದಲ್ಲಿದ್ದೀವಿ ಹಾಗೂ ಅಲ್ಲಿ ಜಿಲ್ಲಾಡಳಿತದ ಜೊತೆನೂ ಸಂಪರ್ಕದಲ್ಲಿದ್ದೀವಿ. ನಮ್ಮ ವತಿಯಿಂದ, ಜಿಲ್ಲಾಡಳಿತದಿಂದ ಹಾಗೂ ಸರ್ಕಾರ ವತಿಯಿಂದ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡಲಿಕ್ಕೆ ಸಿದ್ಧರಾಗಿದ್ದೀವಿ. ಅಲ್ಲಿರುವಂಥ ಜಿಲ್ಲಾಧಿಕಾರಿ ಬೆಳಗಾವಿಯ ಇನ್ನುಳಿದ 56 ಯಾತ್ರಾರ್ಥಿಗಳು ಇದೀಗ ಸೇಫ್ ಆಗಿದ್ದಾರೆ ಎನ್ನಲಾಗ್ತಾ ಇದೆ. ಸಾಯಿರತಾ ಟ್ರಾವೆಲ್ ಏಜೆನ್ಸಿ ಮೂಲಕ ಈ ಭಕ್ತರು ತೆರಳಿದ್ರು. 2 ಬಸ್ಗಳಲ್ಲಿ ಕುಂಭಮೇಳಕ್ಕೆ ತೆರಳಿದ್ದ 60 ಜನರು, ಕರ್ನಾಟಕದಿಂದ 60 ಜನರು ತೆರಳಿದ್ರು. 56 ಯಾತ್ರಾರ್ಥಿಗಳು ಮರಳಿ ಇದೀಗ ಬೆಳಗಾವಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ವಿಡಿಯೋ ಮೂಲಕ ಸುರಕ್ಷಿತರಾಗಿದ್ದಾರೆಂದು ಮಾಹಿತಿಯನ್ನ ಕೂಡ ನೀಡಲಾಗಿದೆ. ಬೆಳಗಾವಿಯ ಇನ್ನುಳಿದು 56 ಮಂದಿ ಇದೀಗ ಸೇಫ್ ಆಗಿದ್ದಾರೆ. ಸಾಯಿರತಾ ಟ್ರಾವೆಲ್ ಏಜೆನ್ಸಿ ಮೂಲಕ ಈ 60 ಜನರು ತೆರಳಿದ್ರು. 2 ಬಸ್ಗಳಲ್ಲಿ ಕುಂಭಮೇಳಕ್ಕೆ 60 ಜನರು ತೆರಳಿದ್ರು. ಇದೀಗ 4 ಜನ ಸಾವನ್ನಪ್ಪಿದ್ದಾರೆ. ಇನ್ನು ವಿಡಿಯೋ ಮಾಡುವ ಮೂಲಕ ನಾವೆಲ್ಲ ಸೇಫ್ ಆಗಿದ್ದೀವಿ ಎನ್ನುವ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಅವರು ಇದೀಗ ಕರ್ನಾಟಕದತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. साईरथ ट्रॅव्हल्समधून 60 जण काशी म्हणजे प्रयागराजच्या कुंभ स्नानासाठी आलेलो होतो. इथं आम्ही साई ट्रॅव्हल्समधून आलेलो. त्यांची इतकी छान सेवा आहे की त्यांचा सकाळचा नाश्ता टाईम वेळेत, परत दुपारचं जेवण, रात्रीचं जेवण, संध्याकाळचा चहा अगदी वेळेत. आणि आम्ही आमच्या बेळगावहून जवळजवळ 60 लोकांचे कुटुंब आम्ही या प्रयागराजला स्नानासाठी आलेलो होतो. आणि आम्ही त्यांनी गाडीवाल्याने आम्हाला टार्गेट दिलेले होते की काल दुपारी उद्या ಸಾಯಿ ಸಮರ್ಥಿತ ಟ್ರಾನ್ಸ್ಫರ್ ಐತೆ. ಅದು ಟ್ರಾವೆಲ್ಸ್ ತೊಗೊಂಡು ಹೋಗ್ತಾರೆ. ಅವರು ನಮ್ಗೆ ಊಟದ ವ್ಯವಸ್ಥೆ ಮತ್ತು ನಾಷ್ಟಾ ವ್ಯವಸ್ಥೆ ಬರೋಬ್ಬರ ಮಾಡ್ತಿದ್ರು. ಅದು ಅವರು ಇತ್ಲ ಟೈಮಿಂಗ್ ಕೊಟ್ಟಿದ್ರು. ನಮ್ಮ ಗಾಡಿ ಐತ್ಲ 30-40 ಕಿಲೋಮೀಟರ್ ಹೊರಗಡೆ ಇತ್ತು. ಅಲ್ಲಿಂದ ಐತ್ಲ ಅವರು ಹೇಳಿದ್ರು 2 ಗಂಟೆಗೆ ಬರ್ಬೇಕಂತ, ಗ್ರೂಪ್ ವೈಸ್ ಹೋಗಿ ಕ್ಯಾಸ್ ಬರ್ಬೇಕಂತ. ಬ್ರಹ್ಮಿ ಮುಹೂರ್ತದಾಗ ಐತ್ಲ ಸ್ನಾನ ಮಾಡ್ಬೇಕಂತ ಅವ್ರು ಹೋಗಿದ್ರು 9 ಮಂದಿ ಟೀಮ್. ಅದು ಆಕಸ್ಮಿಕವಾಗಿ ಘಟನೆ ನಡೆದು 4 ಮಂದಿ ಮೃತ್ಯು ಆದ್ರು. ಅವ್ರ ಮನ್ಯಾಗ ಅವ್ರಿಗೂ ದುಃಖವಾಗೈತಿ, ನಮಗೂ ದುಃಖ ಆಗೈತಿ. ಅದರ ಸಂಬಂಧ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ಇದೀಗ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಮೃತಪಟ್ಟವರ ಸಂಖ್ಯೆ 30ಕ್ಕೆ ಏರಿಕೆಯಾಗಿದೆ. ಅದರಲ್ಲಿ 4 ಜನ ಬೆಳಗಾವಿಯವರು ಆಗಿದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತ ತೇಜಸ್ವಿನಿ, ಏನಂತಂದ್ರೆ ನಿನ್ನೆ ನಡೆದ ಕಾಲ್ತುಳಿತದ ದುರಂತದಲ್ಲಿ ಬೆಳಗಾವಿಯ ಮೂಲದ 4 ಜನ ಸಾವನ್ನಪ್ಪಿರುವಂತದ್ದು. ಬೆಳಗಾವಿ ಮೂಲದ ಅರುಣ್, ಮೇಘಾ, ಜ್ಯೋತಿ, ಮಹಾದೇವಿ ಸಾವನ್ನಪ್ಪಿದ್ದು. ಇದೀಗ ಅವರನ್ನ ಪ್ರಯಾಗ್ರಾಜ್ನಿಂದ ದೆಹಲಿಯವರಿಗೆ ಆಂಬ್ಯುಲೆನ್ಸ್ ಮುಖಾಂತರ ಶವಗಳನ್ನ ಶಿಫ್ಟ್ ಮಾಡ್ತಾ ಇರುವಂತದ್ದು. ಅಲ್ಲಿಂದ ದೆಹಲಿಯಿಂದ ಬೆಳಗಾವಿಗೆ 3 ಗಂಟೆಗೆ ವಿಮಾನದ ಮೂಲಕ ಬೆಳಗಾವಿಗೆ ಶವಗಳನ್ನ, ಮೃತಪಟ್ಟವರ ಬಾಡಿಗಳನ್ನ ತರುವಂತದ್ದು ಕೆಲಸ ಇದೀಗ ಜಿಲ್ಲಾಡಳಿತ ಮಾಡ್ತಾ ಇರುವಂತದ್ದು. ಇದಷ್ಟೇ ಅಲ್ಲದೆ 2 ಅಧಿಕಾರಿಗಳನ್ನ ಸಹ ಇಲ್ಲಿ ನೇಮಕನ ಮಾಡಿರುವಂತದ್ದು. ಹೆಚ್ಚುವರಿ SP ಶ್ರುತಿ ಹಾಗೂ ಮತ್ತೊಬ್ರು ಹರ್ಷ ಶೆಟ್ಟಿ ಅವರ ಅಧಿಕಾರಿಗಳನ್ನ ಇಲ್ಲಿ ಜಿಲ್ಲಾಡಳಿತ ಪ್ರಯಾಗ್ರಾಜ್ಗೆ ಹೋದಂತ ಶವಗಳನ್ನ ವಾಪಸ್ ಬೆಳಗಾವಿ ತರುವುದಕ್ಕೆ ಇಲ್ಲಿ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿರುವಂತದ್ದು. ಇದಷ್ಟೇ ಅಲ್ಲದೆ ಒಟ್ಟು 60 ಜನರು ಸಾಯಿ ಟ್ರಾವೆಲ್ ಮುಖಾಂತರ ಹೋಗಿದ್ರು. ಅವರಲ್ಲಿ 56 ಜನ ಈಗ ಮತ್ತೆ ವಾಪಸ್ ಸಹ ಆಗ್ತಾ ಇರುವಂತದ್ದು. 56 ಜನರು 2 ಬಸ್ಗಳಲ್ಲಿ ಇದೀಗ ಬೆಳಗಾವಿಗೆ ಸಹ ಆಗಮಿಸ್ತಾ ಇರುವಂತದ್ದು. ನಾವೆಲ್ಲರೂ ಸೇಫ್ ಇದ್ದೀವಿ ಅಂತ ಹೇಳುವ ಮುಖಾಂತರ ಇದೀಗ ಪ್ರಯಾಗ್ರಾಜ್ನಿಂದ ಇದೀಗ ಬೆಳಗಾವಿಗೆ ಸಹ 56 ಜನ ಸಹ ವಾಪಸ್ ತರುವಂತದ್ದು. ಇದಷ್ಟೇ ಅಲ್ಲದೆ ಕುಟುಂಬಸ್ಥರ ಆಕ್ರಮಣನೂ ಸಹ ಸಾಕಷ್ಟು ರೀತಿಯಲ್ಲಿ ಬೆಳಗಾವಿಯಲ್ಲಿ ಮುಗಿಲು ಮುಟ್ಟುವಂತದ್ದು. ತೇಜಸ್ವಿನಿ, ಓಕೆ, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಟಿ ನರಸೀಪುರ ತ್ರಿವೇಣಿ ಸಂಗಮದ ಕುಂಭಮೇಳಕ್ಕೆ ದಿನಗಣನೆ ಶುರುವಾಗಿದೆ. ಟಿ ನರಸೀಪುರ ತ್ರಿವೇಣಿ ಸಂಗಮದ ಕುಂಭಮೇಳಕ್ಕೆ ದಿನಗಣನೆ ಶುರುವಾಗಿದೆ. ಫೆಬ್ರವರಿ 10ರಿಂದ 12ರವರೆಗೆ ನಡೆಯುವ ಟಿ ನರಸೀಪುರ ಕುಂಭಮೇಳ ಅಧಿಕಾರಿಗಳ ವಿರುದ್ಧ ಸಿದ್ಧತೆಯನ್ನ ನಡೆಸದೆ ನಿರ್ಲಕ್ಷ್ಯ ತೋರ್ತಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಸುತ್ತೂರು ಜಾತ್ರೆಗೆ ತಿಂಗಳಿಂದಲೇ ಅಧಿಕಾರಿಗಳಿಂದ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಅಧಿಕಾರಿಗಳ ನಡೆಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸ್ಥಳೀಯರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಟಿ ನರಸೀಪುರ ತ್ರಿವೇಣಿ ಸಂಗಮದ ಕುಂಭಮೇಳಕ್ಕೆ ಈಗಾಗಲೇ ದಿನಗಣನೆ ಶುರುವಾಗಿದೆ. ಫೆಬ್ರವರಿ 10ರಿಂದ 12ರವರೆಗೆ ನಡೆಯುವ ಟಿ ನರಸೀಪುರ ಕುಂಭಮೇಳ ಇದಾಗಿದೆ.
ಅಧಿಕಾರಿಗಳು ಈಗಾಗಲೇ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಟಿ ನರಸೀಪುರ ತ್ರಿವೇಣಿ ಸಂಗಮದ ಕುಂಭಮೇಳಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಇದೇ ಫೆಬ್ರವರಿ 10ರಿಂದ 12ರವರೆಗೆ ಕುಂಭಮೇಳ ನಡೆಯುತ್ತೆ. 12 ದಿನ ಬಾಕಿ. ಕುಂಭಮೇಳಕ್ಕೆ ನಡೆದಿಲ್ಲ ಯಾವುದೇ ತಯಾರಿ. ಯಾಗ ಮಂಟಪ, ಸ್ವಾಮೀಜಿಗಳಿಗೆ ಕುಟೀರ, ಪಾರ್ಕಿಂಗ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿಲ್ಲ. ತೂಗು ಸೇತುವೆ ಸೇರಿ ಯಾವುದೇ ಕೆಲಸವನ್ನ ಮಾಡದೆ ಮಹಾ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ದಕ್ಷಿಣದ ಪ್ರಯಾಗ್ರಾಜ್ ಎಂದೇ ಖ್ಯಾತಿಯನ್ನ ಪಡೆದಿದೆ ಟಿ ನರಸೀಪುರ. ದಕ್ಷಿಣ ಭಾರತದ ದೊಡ್ಡ ಧಾರ್ಮಿಕ ಆಚರಣೆ ಮೇಲೆ ಅಸಡ್ಡೆ ಯಾಕೆ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರ ಮರಯ್ಯ ಇದೀಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 10-11 ತಾರೀಕು ಟಿ ನರಸೀಪುರದಲ್ಲಿ 10, 11, 12 ಮಹಾಕುಂಭಮೇಳ ನಡೆಯುವಂತ ಒಂದು ಟಿ ನರಸೀಪುರ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ಇನ್ನು 10 ದಿನಗಳ ಮಾತ್ರ ಕೇವಲ ಇದೆ. ಜಿಲ್ಲಾ ಅಧಿಕಾರಿಗಳಾಗಲಿ ತಾಲೂಕು ಅಧಿಕಾರಿಗಳಾಗಲಿ ಅದಕ್ಕೆ ಗಮನ ಕೊಡದೇನೆ ನಿರ್ಲಕ್ಷ್ಯವಾಗಿ ಕಾಣ್ತಾ ಇದ್ದಾರೆ. ಮೈಸೂರು ದಸರಾ ಮಾಡ್ಬೇಕಾದ್ರೆ 2 ತಿಂಗಳ ಅಂತ ಪೂರ್ವಭಾವಿ ಮಾಡ್ತಾರೆ. ನಮ್ಮನ್ನ ನರಸೀಪುರದಲ್ಲಿ ಕುಂಭಮೇಳ ಮಾಡ್ಬೇಕಾದ್ರೆ ಇನ್ನೂ ಕೂಡ ಯಾವ ಸ್ವಚ್ಛತೆ ಆಗಿರ್ಬೋದು, ಕಾಮಗಾರಿ ಆಗಿರ್ಬೋದು, ಏನು ಕೂಡ ಮಾಡಿಲ್ಲ. ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಫೈಟ್ಗೆ 2 ಬಣಗಳು ಕೂಡ ಇದೀಗ ರೆಡಿಯಾಗಿವೆ. ಬಿಜೆಪಿ ರಾಜ್ಯಾಧ್ಯಕ್ಷ ಫೈಟ್ಗೆ 2 ಬಣಗಳು ಕೂಡ ಈಗಾಗಲೇ ರೆಡಿಯಾಗಿವೆ. ಜನವರಿ 31ರಂದು ಯತ್ನಾಳ್ ಬಣದ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಲಾಗುತ್ತೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತವಾದವರನ್ನ ಕಣಕ್ಕೆ ಇಳಿಸುವ ಬಗ್ಗೆ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಯಾರನ್ನ ನಿಲ್ಲಿಸಬೇಕು ಅಂತ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. ಈ ಹಿಂದೆ ನಾನೇ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ತೀನಿ ಎಂದು ಯತ್ನಾಳ್ ಅವರು ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಆದರೆ ಸಭೆಯಲ್ಲಿ ರೆಬಲ್ ನಾಯಕರು ಯತ್ನಾಳ್ಗೆ ಮಣೆ ಹಾಕ್ತಾರಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಫೈಟ್ಗೆ 2 ಬಣಗಳು ಈಗಾಗಲೇ ರೆಡಿಯಾಗಿವೆ. ಜನವರಿ 31ರಂದು ಯತ್ನಾಳ್ ಬಣದ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕೂಡ ನಡೆಸಲಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತವಾದವರನ್ನ ಕಣಕ್ಕೆ ಇಳಿಸುವ ಬಗ್ಗೆ ಸಭೆಯನ್ನ ನಡೆಸಲಾಗ್ತಾ ಇದೆ. ಯಾರನ್ನ ನಿಲ್ಲಿಸಬೇಕು ಅಂತ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಬಿಜೆಪಿ ರಾಜಕೀಯದಲ್ಲಿ ಈಗಾಗಲೇ ಬಣಬಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಇದನ್ನ ಬಗೆಹರಿಸಲು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಭೇಟಿಯನ್ನ ಕೂಡ ನೀಡಿದ್ರು. ಯತ್ನಾಳ್ ಮಧ್ಯೆ ಸ್ವಪಕ್ಷದ ವಿರುದ್ಧ ಶ್ರೀರಾಮುಲು ಆಕ್ರೋಶವನ್ನ ಕೂಡ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ರೆಬಲ್ಸ್ ಬಣವನ್ನ ಸೇರಲು ಮಾಜಿ ಸಚಿವರಿಗೆ ಹಾಕಲಾಗಿದ್ಯಾ ಗಾಳ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಯತ್ನಾಳ್ ಅಂಡ್ ಟೀಮ್ ಗಾಳಕ್ಕೆ ಸಿಲುಕ್ತಾರಾ ಮಾಜಿ ಮಂತ್ರಿ ಶ್ರೀರಾಮುಲು ರೆಬಲ್ಸ್ ಟೀಮ್ಗೆ ಸೇರಿದ್ರೆ ನಾಳಿನ ಸಭೆಗೆ ಬರುವ ಸಾಧ್ಯತೆ ಕೂಡ ಇದೆ. ಶ್ರೀರಾಮುಲು ಸಾಥ್ ಕೊಟ್ರೆ ಯತ್ನಾಳ್ ಬಣಕ್ಕೆ ಮತ್ತಷ್ಟು ಬಲ ಸಿಕ್ಕಂತಾಗುತ್ತದೆ. ಯತ್ನಾಳ್ ಮಧ್ಯೆ ಸ್ವಪಕ್ಷದ ವಿರುದ್ಧ ಶ್ರೀರಾಮುಲು ಈಗಾಗಲೇ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಯತ್ನಾಳ್ ಮತ್ತು ಟೀಮ್ ಗಾಳಕ್ಕೆ ಸಿಲುಕ್ತಾರಾ ಶ್ರೀರಾಮುಲು ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಒಂದು ವೇಳೆ ಶ್ರೀರಾಮುಲು ಏನಾದರೂ ರೆಬಲ್ಸ್ ಟೀಮ್ಗೆ ಸೇರಿದ್ರೆ ನಾಳಿನ ಸಭೆಗೆ ಬರುವ ಸಾಧ್ಯತೆ ಕೂಡ ಇದೆ. ಇನ್ನು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಗೆ ಹಿರಿಯ ನಾಯಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕಣಕ್ಕಿಳಿಸುವ ಬಗ್ಗೆ ನಾಳೆ ಒಂದು ಮೀಟಿಂಗ್ ಅನ್ನ ಕೂಡ ನಡೆಸಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆಗೆ 2 ಫೈಟ್ಗಳು ಕೂಡ ಇದೀಗ ಫುಲ್ ಆಕ್ಟಿವ್ ಆಗಿದೆ. ಇನ್ನು ಯತ್ನಾಳ್ ಬಣ ಒಂದು ಸಭೆಯನ್ನು ನಡೆಸ್ತಾ ಇದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಎಸ್ ತೇಜಸ್ವಿನಿ, ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದೆ ರಾಜ್ಯ ಅಧ್ಯಕ್ಷ ಸ್ಥಾನ ಬದಲಾವಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಕೂಡ ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕು ಅಂತ ಕೂಡ ಒಂದು ದೊಡ್ಡ ಮಟ್ಟದ ಕೂಗು ಕೂಡ ಕೇಳ್ಬರ್ತದೆ. ಮತ್ತೆ ವಿಜೇಂದ್ರ ಬಣ ವಿರೋಧಿ ಅಂತಾನೆ ಸಾಕಷ್ಟು ಬಾರಿ ಗುರುತಿಸ್ಕೊಂಡಿರುವಂತ ಯತ್ನಾಳ್ ಬಣ ಕೂಡ ಫುಲ್ ಆಕ್ಟಿವ್ ಆಗಿದೆ. ನಮಗೆ ರಾಜ್ಯಾಧ್ಯಕ್ಷ ಸ್ಥಾನ ಈ ಬಾರಿ ಗಿಟ್ಟಿಸ್ಕೊಳ್ಳೇಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಅವರು ಕೂಡ ಇದ್ರೆ, ಮತ್ತೊಮ್ಮೆ ಇನ್ನೊಂದು ಬಾರಿ ಕೂಡ ನಾನೇ ಆಯ್ಕೆ ಆಗ್ಬೇಕು ಅಂತ ವಿಜೇಂದ್ರ ಟೀಮ್ ಕೂಡ ಫುಲ್ ಆಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ 2 ಬಣಗಳು ಕೂಡ ಕಂಪ್ಲೀಟ್ಲಿ ಆಕ್ಟಿವ್ ಆಗಿರ್ತಾರೆ. ಎಲ್ಲ ಒಂದ್ ಕಡೆ ಯಾರು ಗೆಲ್ತಾರೆ ಅನ್ನೋದು ಕೂಡ ಒಂದು ದೊಡ್ಡ ಮಟ್ಟದ ಕುತೂಹಲನೇ ಅಂತ ಹೇಳ್ಬೋದು.
ಈಗಾಗಲೇ ಕೇಂದ್ರದ ನಾಯಕರು ಒಂದು ಬಾರಿ ಚುನಾವಣೆ ನಡೆಸ್ತೀನಿ, ಇನ್ನೊಂದು ಬಾರಿ ಚುನಾವಣೆ ನಡೆಸಲ್ಲ ಅಂತ ಹೇಳ್ತಿರೋದ್ರಿಂದ ಇದು ಕೂಡ ಅಷ್ಟೇ ಒಂದು ದೊಡ್ಡ ಮಟ್ಟದ ಗೊಂದಲವನ್ನೇ ಸೃಷ್ಟಿ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ಹೊರತುಪಡಿಸಿ ಈಗ ಜನವರಿ 31 ಅಂದ್ರೆ ನಾಳೆ ಏನಿದೆ, ನಾಳೆ ರೆಬಲ್ಸ್ ನ ಮೀಟಿಂಗ್ ಕೂಡ ಇದೆ. ಓಕೆ, ಹೈ ವೋಲ್ಟೇಜ್ ಸಭೆ ಅಂತಾನೆ ಹೇಳ್ಬೋದು, ರೆಬಲ್ಸ್ ಅವ್ರದ್ದು ಅಂತಾನೆ ಹೇಳ್ಬೋದು ತೇಜಸ್ವಿನಿ. ಆ ಸಭೆಯಲ್ಲಿ ಬಹುತೇಕವಾಗಿ ನಿರ್ಧಾರವಾಗಲಿದೆ. ಅಂದ್ರೆ ಯಾರನ್ನ ಕಣಕ್ಕಿಳಿಸ್ಬೇಕು, ಯತ್ನಾಳ್ ಬಣದಿಂದ ಯತ್ನಾಳ್ ಅವರನ್ನೇ ಕಣಕ್ಕಿಳಿಸ್ಬೇಕಾ ಅಥವಾ ಬೇರೆಯವ್ರನ್ನ ಯಾರನ್ನಾದ್ರೂ ಕಣಕ್ಕಿಳಿಸ್ಬೇಕಾ ಅಂತ ಒಂದು ಕ್ಲಿಯರ್ ಕೂಡ ಆಗುತ್ತೆ. ಈ ಕ್ಲಿಯರ್ ಆದ್ಮೇಲೆ ಬಹುಶಃ ನಮಗೆ ತಿಳಿದ ಮಟ್ಟಕ್ಕೆ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರಿಗೆ ಕಣಕ್ಕಿಳಿಸುವ ಸಾಧ್ಯತೆಗಳು ಹೆಚ್ಚಿದೆ ಅಂತಾನೆ ಕೇಳ ಬರ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಕೂಡ ಯತ್ನಾಳ್ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು, ನಾನೇ ಕಣಕ್ಕಿಳಿತೀನಿ, ಸ್ಪರ್ಧೆ ಮಾಡೋದು ಖಚಿತ ಮತ್ತು ಗೆಲ್ಲೋದು ಖಚಿತ ಅಂತ ಅವರು ಕೂಡ ಒಂದ್ ಬಾರಿ ಹೇಳಿಕೆಯನ್ನ ನೀಡಿದ್ರು. ಎಲ್ಲೋ ಒಂದ್ ಕಡೆ ನೋಡ್ತಾ ಹೋದ್ರೆ ಯತ್ನಾಳ್ ಅವರಿಗೆ ಈ ಕಣಕ್ಕಿಳಿಸೋದು ಬಹುತೇಕ ಫಿಕ್ಸ್ ಅಂತಾನೆ ಹೇಳ್ಬೋದು. ಅದನ್ನ ಹೊರತುಪಡಿಸಿ ನಾಳೆ ಏನು ಸಭೆ ಇದೆ, ರೆಬಲ್ಸ್ ನ ಸಭೆ, ಈ ರೆಬಲ್ಸ್ ಸಭೆಯಲ್ಲಿ ಬಹುತೇಕ ವೆರಿ ಇಂಪಾರ್ಟೆಂಟ್ ಅಂದ್ರೆ ಶ್ರೀರಾಮುಲು ಕೂಡ ಅವರು ಕೂಡ ಅಲ್ಲಿ ಸಭೆಗೆ ಭಾಗಿಯಾಗುವ ಸಾಧ್ಯತೆಗಳು ಇದೆ ಅಂತಾನೆ ಕೇಳ್ಬರ್ತದೆ. ಎಲ್ಲ ಒಂದ್ ಕಡೆ ಅವ್ರೇನಾದ್ರೂ ಸಭೆಗೆ ಭಾಗಿಯಾದ್ರೆ ಕಂಪ್ಲೀಟ್ಲಿ ಶ್ರೀರಾಮುಲು ಅವರು ವಿಜಯೇಂದ್ರ ಬಣ ವಿರೋಧಿ ರೆಬಲ್ಸ್ ಟೀಮ್ಗೆ ಸೇರಿದ್ರು ಅಂತಾನೆ ಹೇಳ್ಬೋದು ತೇಜಸ್ವಿನಿ. ಓಕೆ, ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಿಜೆಪಿ ಜಿಲ್ಲಾಧ್ಯಕ್ಷರ ಮೊದಲ ಹಂತದ ಚುನಾವಣೆ ಈಗಾಗಲೇ ಮುಕ್ತಾಯವಾಗಿದೆ. ಬೆಂಗಳೂರು ಉತ್ತರ ಕೇಂದ್ರ ಬಿಜೆಪಿ ಜಿಲ್ಲಾಧ್ಯಕ್ಷರ ಘೋಷಣೆಯನ್ನ ಮಾಡಲಾಗಿದೆ. ಬೆಂಗಳೂರು ಉತ್ತರ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಎಸ್ ಹರೀಶ್ರನ್ನ ಆಯ್ಕೆ ಮಾಡಲಾಗಿದೆ. ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷರಾಗಿ ಸಪ್ತಗಿರಿ ಗೌಡರನ್ನ ಈಗಾಗಲೇ ಆಯ್ಕೆಯನ್ನ ಮಾಡಲಾಗಿದೆ. 3 ವರ್ಷಗಳ ಅವಧಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯನ್ನ ಮಾಡಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಈಗಾಗಲೇ ಘೋಷಣೆಯನ್ನ ಕೂಡ ಮಾಡಲಾಗಿದೆ. ಬಣಬಡಿದಾಟ ಮಧ್ಯೆಯೂ ಬಿಜೆಪಿ ಜಿಲ್ಲಾಧ್ಯಕ್ಷರ ಪಟ್ಟಿಯನ್ನ ಈಗಾಗಲೇ ಬಿಡುಗಡೆಯನ್ನ ಮಾಡಲಾಗಿದೆ. ಬೆಂಗಳೂರು ಉತ್ತರ ಕೇಂದ್ರ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನ ಘೋಷಣೆಯನ್ನ ಮಾಡಲಾಗಿದೆ. ಬೆಂಗಳೂರು ಉತ್ತರ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನಾಗಿ ಎಸ್ ಹರೀಶ್ರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು 23 ಜಿಲ್ಲೆಗಳಿಗೆ ಈಗಾಗಲೇ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ಬಣಬಡಿದಾಟ ನಡುವೆಯೂ ಬಿಜೆಪಿ ಜಿಲ್ಲಾಧ್ಯಕ್ಷರ ಪಟ್ಟಿ ಬಿಡುಗಡೆಯನ್ನ ಈಗಾಗಲೇ ಮಾಡಲಾಗಿದೆ. ಕೆಲ ಜಿಲ್ಲೆಗಳಿಗೆ ಹೊಸ ಮುಖಗಳಿಗೆ ಮಣೆ ಹಾಕಿದ್ರೆ ಇನ್ನೂ ಕೆಲ ಜಿಲ್ಲೆಗಳಿಗೆ ಹಳೆಯವರಿಗೆ ಪಟ್ಟವನ್ನ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಬಹುತೇಕ ವಿಜಯೇಂದ್ರ ಆಪ್ತರೇ ನೇಮಕ ಆಗಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಯಾರು ಯಾವ ಜಿಲ್ಲೆಗೆ ಅಧ್ಯಕ್ಷರು ಅಂತ ನೋಡೋದಾದ್ರೆ ಮೈಸೂರು ನಗರಕ್ಕೆ ಎಲ್ ನಾಗೇಂದ್ರ ಅವರನ್ನ ಆಯ್ಕೆ ಮಾಡಲಾಗಿದೆ. ಚಾಮರಾಜನಗರಕ್ಕೆ ರಾಜ್ಯ ಬಿಜೆಪಿಯ 23 ಸಂಘಟನಾತ್ಮಕ ಜಿಲ್ಲಾ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗಿದೆ. ಜಿಲ್ಲಾವಾರು ಅಧ್ಯಕ್ಷರ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ ರಾಜ್ಯ ಬಿಜೆಪಿ. ಇದೀಗ ಮೈಸೂರು ನಗರಕ್ಕೆ ಎಲ್ ನಾಗೇಂದ್ರ, ಚಿಕ್ಕಬಳ್ಳಾಪುರಕ್ಕೆ ಬಿ ಸಂದೀಪ್ ರವರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಕೋಲಾರಕ್ಕೆ ಓಂಶಕ್ತಿ ಚಲಪತಿ, ಚಾಮರಾಜನಗರಕ್ಕೆ ನಿರಂಜನ್ ಕುಮಾರನ್ನ ಆಯ್ಕೆ ಮಾಡಲಾಗಿದೆ. ಚಿಕ್ಕಮಗಳೂರು ದೇವರಾಜ್ ಶೆಟ್ಟಿ, ಶಿವಮೊಗ್ಗ ಎನ್.ಕೆ. ಜಗದೀಶ್ ರವರನ್ನ ಆಯ್ಕೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರನ್ನಾಗಿ ನಾರಾಯಣ್ ಶ್ರೀನಿವಾಸ್ ಹೆಗಡೆಯನ್ನ ಈಗ ಆಯ್ಕೆ ಮಾಡಲಾಗಿದೆ. ಇನ್ನು ಹುಬ್ಬಳ್ಳಿ ಧಾರವಾಡ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನಾಗಿ ತಿಪ್ಪಣ್ಣ ಮಜ್ಜಗಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಧಾರವಾಡ ಗ್ರಾಮಾಂತರಕ್ಕೆ ಜಿಲ್ಲಾಧ್ಯಕ್ಷರನ್ನಾಗಿ ನಿಂಗಪ್ಪ ಡಿ ಅವರನ್ನ ಆಯ್ಕೆ ಕೂಡ ಮಾಡಲಾಗಿದೆ. ಯಾವ್ಯಾವ ಜಿಲ್ಲೆಗೆ ಯಾವ್ಯಾವ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗಿದೆ ಅಂತ ನೋಡೋದಾದ್ರೆ ಮೈಸೂರು ನಗರಕ್ಕೆ ಎಲ್ ನಾಗೇಂದ್ರ, ಚಾಮರಾಜನಗರಕ್ಕೆ ಸಿಎಸ್ ನಿರಂಜನ್ ಕುಮಾರ್, ದಕ್ಷಿಣ ಕನ್ನಡಕ್ಕೆ ಸತೀಶ್ ಕುಂಪಲಿ, ಚಿಕ್ಕಮಗಳೂರಿಗೆ ದೇವರಾಜ್ ಶೆಟ್ಟಿ, ಶಿವಮೊಗ್ಗಕ್ಕೆ ಎನ್.ಕೆ. ಜಗದೀಶ್, ಉತ್ತರ ಕನ್ನಡಕ್ಕೆ ನಾರಾಯಣ ಶ್ರೀನಿವಾಸ್ ಹೆಗಡೆ ಅವರನ್ನ ಆಯ್ಕೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಸತೀಶ್ ಕುಂಪಲ, ಬೆಳಗಾವಿ ನಗರ ಗೀತಾ ಸುತಾರ್ ರವರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಬೆಳಗಾವಿ ಗ್ರಾಮಾಂತರದಿಂದ ಸುಭಾಷ್ ದುಂಡಪ್ಪ ಪಾಟೀಲ್ ರವರನ್ನ ಆಯ್ಕೆ ಮಾಡಲಾಗಿದೆ. ಚಿಕ್ಕೋಡಿಗೆ ಸತೀಶ್ ಅಬ್ಬಾಜಿಗೋಳ್, ಬೀದರ್ಗೆ ಸೋಮನಾಥ್ ಪಾಟೀಲ್ ರವರನ್ನ ಆಯ್ಕೆ ಮಾಡಲಾಗಿದೆ. ಕಲಬುರಗಿ ನಗರ ಬಿಜೆಪಿ ಅಧ್ಯಕ್ಷರನ್ನಾಗಿ ಚಂದ್ರಕಾಂತ್ ಬಿ ಪಾಟೀಲ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಕಲಬುರಗಿ ಗ್ರಾಮಾಂತರ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನಾಗಿ ಅಶೋಕ್ ಬಗಲಿಯವರನ್ನ ಆಯ್ಕೆ ಮಾಡಲಾಗಿದೆ. ಯಾದಗಿರಿ ಬಸವರಾಜ್ ಗುಪ್ಪ, ಕೊಪ್ಪಳ ಬಸವರಾಜ್ ದಡೇಸಗೂರು ಅವರನ್ನ ಆಯ್ಕೆ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬಳ್ಳಾರಿ ಅನಿಲ್ ಕುಮಾರ್ ಮೋಕ, ವಿಜಯನಗರ ಸಂಜೀವ್ ರೆಡ್ಡಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಕೆಲ ಜಿಲ್ಲೆಗಳಿಗೆ ಹಳೆಯವರಿಗೆ ಕೂಡ ಪಟ್ಟವನ್ನ ಕಟ್ಟಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ 23 ಜಿಲ್ಲೆಗಳಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕವನ್ನ ಮಾಡಲಾಗಿದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ?
ತೇಜಸ್ವಿನಿ, ಈಗಾಗಲೇ 23 ಜಿಲ್ಲಾ ಅಧ್ಯಕ್ಷರನ್ನ ಕೂಡ ನೇಮಕ ಮಾಡಲಾಗಿದೆ. ಅವರ ಜೊತೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಯಾರಿದ್ರು ಅವರನ್ನು ಕೂಡ ನೇಮಕ ಮಾಡಲಾಗಿದೆ. ಮತ್ತೆ ಸಾಕಷ್ಟು ಇಲ್ಲಿ ಈಗಾಗಲೇ ಚುನಾವಣೆ ಅಧ್ಯಕ್ಷರು ಅಂತ ಕೂಡ ಘೋಷಣೆ ಮಾಡಲಾಗಿದೆ ರಾಜ್ಯ ಕಚೇರಿಯಿಂದ. ಚುನಾವಣೆ ಅಧ್ಯಕ್ಷರು ಯಾರಿದ್ದಾರೆ ಆ 23 ಜಿಲ್ಲೆಯ ಅಂದ್ರೆ ಯಾರು ಜಿಲ್ಲಾ ಅಧ್ಯಕ್ಷರುಗಳಾಗಿ ನೇಮಕ ಆಗಿದ್ದಾರೆ ಆ ಪಟ್ಟಿಯನ್ನ ಕೂಡ ನಿನ್ನೆ ಬಿಡುಗಡೆ ಮಾಡಿದ್ರು. ಅದಾದ ನಂತರ ರಾಜ್ಯ ಬಿಜೆಪಿ ಕಚೇರಿಯಲ್ಲೂ ಕೂಡ ಫೈನಲ್ ಪಟ್ಟಿ ರಿಲೀಸ್ ಆಗಿದೆ. ಬಹುತೇಕವಾಗಿ 23 ಜಿಲ್ಲೆಗಳಲ್ಲಿ ಏನ್ ಆಯ್ಕೆ ಆಗಿದ್ದಾರೆ ಅವರೆಲ್ಲ ಕೂಡ ಒಂದ್ ರೀತಿಯಾಗಿ ಮತ್ತೆ ರಿಟೈನ್ ಆಗಿದ್ದಾರೆ, ಅಂದ್ರೆ ಮರು ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಆಗಿರ್ಬೋದು, ಮತ್ತೆ ಬೆಳಗಾವಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಾಕಷ್ಟು ಜನ ಅವ್ರು ಪ್ರೀವಿಯಸ್ಲಿ ಯಾರು ಆಯ್ಕೆ ಆಗಿದ್ರು ಅವರೇ ಆಯ್ಕೆ ಆಗಿದ್ರು. ಮತ್ತೆ ಇದು ತೀವ್ರವಾಗಿ ಒಂದ್ ರೀತಿಯಾಗಿ ಬೇರೆ ಬಣಗಳು ವಿಜೇಂದ್ರ ಮತ್ತು ಹೊರತುಪಡಿಸಿ ಬೇರೆ ಬಣಗಳು ಅಂದ್ರೆ ತಟಸ್ಥ ಬಣ ಏನಿದೆ ಅದಾಗಿರ್ಬೋದು ಮತ್ತು ರೆಬಲ್ಸ್ ಬಣ ಏನಿದೆ ಇದಾಗಿರ್ಬೋದು, ಇವರಿಬ್ರು ಕೂಡ ದೊಡ್ಡ ಮಟ್ಟದಲ್ಲಿ ಇದ್ದಾರೆ ವಿಜೇಂದ್ರದ ಆಯ್ಕೆಗೆ ಅಂತಾನೆ ಕೇಳಿ ಬರ್ತಾ ಇದೆ. ಓಕೆ, ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದಾಗಿತ್ತು ಮಾರ್ನಿಂಗ್ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.